ಅವ್ರ ಪರ ತಮಿಳ್ನಾಡು ಪರ ಮಾತಾಡಬೇಡಿ. ಪಕ್ಕದಾಗ ಅವ್ರ ಕಾನ್ಸ್ಟಿಟ್ಯೂನ್ಸಿನ ತಮಿಳ್ನಾಡೆ ಪಕ್ಕ ಇರೋದ್ರಿಂದ ಸ್ವಲ್ಪ ಸಂಬಂಧಗಳು ಜಾಸ್ತಿ ಅವ್ರಿಗೆ. ಈಗ ಬರ ಬಂದಿದೆ, ಮಂತ್ರಿಗಳಿದಾರ, ಕೃಷಿ ಮಂತ್ರಿ ಇದಾರ, ನೀರಾವರಿ ಮಂತ್ರಿ ಅಂತೂ ಬೆಂಗಳೂರು ಬಿಟ್ಟು ಆಚೆ ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಓಪನ್ ಸ್ಟೇಟ್ಮೆಂಟ್ ಅವ್ರದ್ದು, ನೀರಾವರಿ ಸಚಿವರದು. ನಾನು ಬೆಂಗಳೂರು ಬಿಟ್ಟು ಆಚೆ ಹೋಗಲ್ಲ, ಕೊಟ್ರೆ ಬೆಂಗಳೂರು ಇನ್ಚಾರ್ಜ್ ಕೊಡಿ, ಇಲ್ಲ ಅಂದ್ರೆ ನಾವು ಹೋಗಲ್ಲ. ಮೊನ್ನೆ ಗೇಟು ಅದ್ಯಾವುದಪ್ಪ, ತುಂಗಭದ್ರಾ ಗೇಟು 3 ರಾಜ್ಯದ್ದು ಅಂದ್ರೆ ಅಲ್ಲಿಂದ 600-700 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಂದವರು. ನಮ್ಮ ರೆಡ್ಡಿಯವರು ಬೆಂಗಳೂರಲ್ಲೇ ಇದ್ರು, ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಯಾರನ್ನೂ ಕರೆದೇ ಇಲ್ಲಪ್ಪ, ನಮ್ಮನ್ನೇನು ಕರೆದಿಲ್ಲ. ಕರೆದಿದ್ದಾರೆ, ನಿಮ್ಮನ್ನ ಯಾರನ್ನ ಕರೆದಿದ್ದಾರ? ಯಾಕೆ ಸುಮ್ಮನೆ ಹೇಳ್ತೀರ? ಅದರಿಂದ ಅಧಿಕಾರಿಗಳು ಇಲ್ಲ, ಇವರು ಮಂತ್ರಿಗಳಿಲ್ಲ, ಖಾತೆ ನಿರ್ವಹಣೆ ಮಾಡೋದು ಕಣ್ಣು ಮುಚ್ಚಾಲೆ ಆಟ. ಈಗ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು, ಆಗಿದ್ದು 10 ದಿನದಲ್ಲಿ ಎಲ್ಲ ಪೂರ್ಣ ಮಟ್ಟದ ಸಚಿವ ಸಂಪುಟ ಅಂದ್ರು. 30 ದಿನ ಆಯ್ತು, ಇನ್ನ ಅದ್ರ ಸುದ್ದಿನೇ ಇಲ್ಲ. ನೆಕ್ಸ್ಟ್ ಆಷಾಢ, ಅದಾದ್ಮೇಲೆ ಮಾರ್ನಾಮಿ, ಅದಾದ್ಮೇಲೆ ದೀಪಾವಳಿ, ಅದಾದ್ಮೇಲೆ ಇದು ಮುಗಿದೋಯ್ತು ಎಲೆಕ್ಷನ್. ಬರ ಪರಿಹಾರಕ್ಕೆ ಎಷ್ಟು ಹಣ ಇಟ್ಟಿದ್ದೀರಾ? ರಾಜ್ಯದ ಜನತೆಗೆ ಹೇಳ್ಬೇಕು. ಬರ ಬಂದಿದೆ, ಬೆಳೆ ಬೆಳಿಬೇಡಿ ಅಂತ ಹೇಳ್ಬಿಟ್ಟಪ್ಪ. ಗುಡ್, ಓಕೆ, ಆಯ್ತು. ಬೆಳೆ ಬೆಳಿಬೇಡ ಅಂದಮೇಲೆ ರೈತರಿಗೆ ಇವಾಗಿರೋ ಬೆಳೆಗೆ ಹಾಳಾಗ್ತೈತಲ್ಲ, ಅದಕ್ಕೆ ಪರಿಹಾರ ಯಾರು ಕೊಡೋದು? ಕೊಡ್ಬೇಕಲ್ಲ ನೀನು. ಎಷ್ಟು ಹಣ ಇಟ್ಟಿದ್ದೀರಾ? ಕೇಂದ್ರಕ್ಕೆ ಯಾವಾಗ ನಿಯೋಗ ಹೋಗ್ತೀರಾ? ಎಷ್ಟು ಲಾಸ್ ಆಗ್ತಾ ಇದೆ ಏನಾನ ಎಸ್ಟಿಮೇಟ್ ಮಾಡಿದ್ದೀರಾ? ಯಾವುದಾದ್ರೂ ಮಂತ್ರಿ ಈ ವೀಕ್ಷಣೆಗೆ ಹೋಗಿದಾರ ಇದುವರೆಗೂ? ಆಮೇಲೆ ಕೇಳಪ್ಪ, ಇದು ಮುಗಿಸ್ಬಿಡ್ತೀನಿ. ಅವ್ರ ಸೇವೆ ಮಾಡಕ್ಕೆ ಇಟ್ಟಿರೋದು, ಪ್ರಜೆಗಳ ಸೇವೆಗಲ್ಲ ಅದು. ಸರ್ಕಾರ ಕಾಂಗ್ರೆಸ್ ಸೇವೆ ಮಾಡಕ್ಕೆ ಅದೊಂದು ಇಲಾಖೆ ಇಟ್ಕೊಂಡವ್ರೆ, ಕಮಿಷನ್ ಕಲೆಕ್ಟ್ ಮಾಡಕ್ಕೆ ಇಲಾಖೆ. ಅದರಿಂದ ಇಲ್ಲಿ ಸರ್ಕಾರಕ್ಕೆ ಅದ್ರ ಬಗ್ಗೆ ಕಾಳಜಿನೇ ಇಲ್ಲ. ನೀವು ನೋಡಿ, ಇವತ್ತಿಂದ ಆಸ್ ಆನ್ ಟುಡೇ ಇದು ಅವೈಲಬಿಲಿಟಿ ಆಫ್ ವಾಟರ್, ನಂಬರ್ ಆಫ್ ರಿಸರ್ವೈರ್ಸ್ 22 ರಿಸರ್ವೈರು 2026 ಈಗ ಎಲ್ಲಾ ರಿಸರ್ವೈರ್ ಸೇರಿಸಿ 66.099 TMC. ಆಲ್ 22 ಡ್ಯಾಮ್ಗಳದು. ಕಳೆದ ಬಾರಿ ಇದೇ ಟೈಮಲ್ಲಿ ಎಷ್ಟಿತ್ತು ಅಂದ್ರೆ 335.292 TMC. 25 25ರಲ್ಲಿ 335, 26ರಲ್ಲಿ ಕೇವಲ 66. ಇಷ್ಟಿದ್ರೂ ಕೂಡ ಸರ್ಕಾರಕ್ಕೆ ಕಿವಿನೂ ಇಲ್ಲ, ಕಣ್ಣೂ ಇಲ್ಲ. ಬೆಳೆ ಮಾತ್ರ ಬೆಳಿಬೇಡಿ ಅಂತೀರಾ. ಏನ್ ಮಾಡ್ಬೇಕು ರೈತರು ಅಂತ ಹೇಳ್ಬೇಕಲ್ಲ. ಆಯ್ತು, ಬೆಳೆ ಬೆಳಿಬಾರ್ದು, ಏನ್ ಮಾಡ್ಬೇಕು ಅಂತ ಹೇಳ್ಬೇಕಲ್ಲ ರೈತರಿಗೆ. ನೀವು ಆರಂಗಿ ತಗೊಳ್ಳಿ, ಹೇಮಾವತಿ, KR ಸಾಗರ, ಕಬ್ಬಿನಿ, ಎಲ್ಲ ಕಡೆನೂ ನೀರಿನ ಮಟ್ಟ ಕುಸಿದು ಹೋಗಿದೆ.
ಅದೇ ರೀತಿ ಆಲಮಟ್ಟಿ ಇರ್ಬೋದು, ತುಂಗಭದ್ರಾ ಇರ್ಬೋದು, ಇಡ್ಕಲ್ ಇರ್ಬೋದು, ನಾರಾಯಣಪುರ ಇರ್ಬೋದು, ಭೀಮಾ ಲಿಫ್ಟ್ ಡ್ಯಾಮ್ ಇರ್ಬೋದು, ಈ ಎಲ್ಲ ಡ್ಯಾಮ್ ಅಲ್ಲೂ ಕೂಡ ನನ್ನ ಹತ್ರ ಎಲ್ಲ ಪಟ್ಟಿ ಇದೆ, ಅಲ್ಲೇ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು. ಸ್ಟೋರೇಜ್ ನೋಡಿ, ಆಲಮಟ್ಟಿ 20.760 TMC ಪ್ರೆಸೆಂಟ್ ಸ್ಟೋರೇಜ್ ಇರುವಂಥದ್ದು. ಅಂದ್ರೆ ಪ್ರತಿಯೊಂದೂ ಅಷ್ಟೇ. ತುಂಗಭದ್ರಾ ಡ್ಯಾಮ್ 9.290 TMC. ಪ್ರತಿ ಡ್ಯಾಮ್ ಅಲ್ಲೂ ಕೂಡ ಕೊರತೆ. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಲಂಚದ ಕೊರತೆ ಇಲ್ಲ, ಡ್ಯಾಮ್ಗಳಲ್ಲಿ ಮಾತ್ರ ನೀರಿನ ಕೊರತೆ. ಕಾಂಗ್ರೆಸ್ ಪಾರ್ಟಿಗೆ ಲಂಚದ ಕೊರತೆ ಇಲ್ಲ, ಲಂಚ ಮಾತ್ರ ಕಲೆಕ್ಟಾಗಿ 60% ಕಲೆಕ್ಷನ್ ಮಾಡ್ತಾವ್ರೆ. ಆದರೆ ರೈತರ ಸಂಕಷ್ಟಕ್ಕೆ ಬರದೇ ಇರುವಂತ ಸರ್ಕಾರ. ಈಗಾಗಲೇ ಮುಖ್ಯಮಂತ್ರಿ ಸಚಿವರನ್ನೆಲ್ಲ ಕರೆದು ಈ ಡ್ಯಾಮ್ಗಳ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ, ಡ್ಯಾಮ್ ಕೆಳಭಾಗದಲ್ಲಿರುವಂತಹ ರೈತರ ಸಭೆ ಕರೆದು ಎಷ್ಟು ನೀರು ಕೊಡ್ಬೋದು, ನೀವು ಯಾವ ಬೆಳೆ ಬೆಳಿಬೇಕು ಆ ಮಾಹಿತಿನಾದ್ರೂ ಕೊಡ್ಬೇಕಲ್ಲ ರೈತರನ್ನ ಕರೆದು. ಈಗ ರೈತರು ಬೆಳೆ ಗೊತ್ತಿಲ್ದಿರ ಬೆಳೆ ಬೆಳೆದ್ ಬಿಟ್ರೆ ಆ ಲಾಸ್ ಅನ್ನ ಯಾರು ಕಟ್ಕೊಡ್ತೀರಾ? ಅದರಿಂದ ಈ ಸರ್ಕಾರಕ್ಕೆ ಏನು ದಿಕ್ಕು ದೆಸೆ ಏನು ಇಲ್ಲ. ಇದಕ್ಕೆ ಬರೀ ಫೋಟೋ ಶೂಟ್ ಸರ್ಕಾರ. ನಮ್ಮ ಕೃಷ್ಣ ಬೈರೇಗೌಡರಂತೂ ಡೈಲಿ ಫೋಟೋ ಅಧಿಕಾರಿಗಳನ್ನ ಬೈಯೋದು, ರೀಲ್ಸ್ ಬರ್ತಾ ಇದೆ ಡೈಲಿ. ಅಂದ್ರೆ ಕಳೆದ 3 ವರ್ಷ DK ಶಿವಕುಮಾರ್ ಇದ್ರಲ್ಲ, ಮಣ್ಣ ಮಸಿ ಏನು ಮಾಡಿಲ್ಲ ಮನುಷ್ಯ ಅಂತ, ಏನು ಮಾಡಿಲ್ಲ. ಅದ್ ನಾನೆಲ್ಲ ಹೇಳ್ತಾ ಇರೋದು, ಕೃಷ್ಣ ಬೈರೇಗೌಡರು ಹೇಳಿರೋದು. ಹಾಳು ಮಾಡಿ ಇಟ್ಬಿಟ್ಟಿದ್ರಲ್ರಿ, ಅವರೇ ಹೇಳಿರೋದು. ಹಾಳು ಮಾಡಿ ನೋಡ್ರಿ. ಅಲ್ಲ ರೀ, ಪಾಟೋಲ್ ಮುಚ್ಚಕ್ಕೆ ಏನದು ಯಾವುದು ರಾಕೆಟ್ ಸೈನ್ಸ್ ಅಂತ ಕೇಳಿದ್ದಾರೆ. 3 ವರ್ಷದಿಂದ ಯಾವ ರಾಕೆಟ್ ಇದ್ದಿದ್ದು? DK ಶಿವಕುಮಾರ್ ರಾಕೆಟ್ ಇದ್ದಿದ್ದು. DK ಶಿವಕುಮಾರ್ ರಾಕೆಟ್ ಸೈನ್ಸೇ 3 ವರ್ಷ ಇದ್ದಿದ್ದು. ಕೃಷ್ಣ ಬೈರೇಗೌಡ ಬಂದ್ಬಿಟ್ಟು ರಾಕೆಟ್ ಸೈನ್ಸ್ ಪಾಟೋಲ್ ಮುಚ್ಚೋದು ಅಂತಾರೆ. ಕಸದ ಬಗ್ಗೆ ಅವ್ರು ಹೇಳಿರೋ ಕಸದ ಬಗ್ಗೆ ಸರಿಯಾಗಿ ಕಸದ ಸಮಸ್ಯೆನ ಯಾಕೆ ಬಗೆಹರಿಯಕ್ಕಾಗಲ್ಲ? ಅವ್ರು ಹೇಳಿದ್ದು, ಕೃಷ್ಣ ಬೈರೇಗೌಡರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದು, ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ದು, ನಗರದ ಸಮಸ್ಯೆ ದುರ್ಬಲ ಆಡಳಿತದ ಮತ್ತು ಸರಿಯಾಗಿ ಜಾರಿಗೆಯಾಗದ ನಿಯಮಗಳಿಂದಾಗಿ ಉಂಟಾಗಿದೆ. ನಾಟ್ ಫಾರ್ ದ ಲ್ಯಾಕ್ ಆಫ್ ಮನಿ, ಐಡಿಯಾ ಇಲ್ಲ ಅಂತ ಹಾಕಿದ್ದಾರೆ ಅವ್ರ ಭಾಷಣ. ಹಂಗಾರೆ 3 ವರ್ಷದಿಂದ ಯಾರಿದ್ದಿದ್ದು? ಮಿಸ್ಟರ್ DK ಶಿವಕುಮಾರ್ ಅಲ್ವಾ? ಪಾದಚಾರಿ ಮಾರ್ಗ ಸ್ವಚ್ಛ ಮಾಡಿಲ್ಲ, ಕಸ ರಸ್ತೆ ಗುಂಡಿ ಇನ್ನೂ ನಿವಾರಣೆ ಆಗಿಲ್ಲ. ಅಂದ್ರೆ 3 ವರ್ಷ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು? ಬೆಂಗಳೂರಲ್ಲಿ ಕಮಿಷನ್ ಹೊಡಿತು ಅಂತ ಅರ್ಥ ಅಷ್ಟೇ. ಕೆಲಸ ಮಾಡಲಿಲ್ಲ. ಪಾಟ್ವಲ್ಗೋಸ್ಕರ ಕೋಟ್ಯಾಂತರ ರೂಪಾಯಿ, 100 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಯಿತು. ರಾಕೆಟ್ ಸೈನ್ಸ್ ಬರ್ದಿರ ಎಲ್ಲ ಪಾಟೋಲ್ಗಳು ಹಂಗೆ ಬಾಯಿ ತೆರ್ಕೊಂಡಿದೆ ಅಂತೇಳಿ. ಪಾಪ DK ಶಿವಕುಮಾರು ಇರೋದ್ರಲ್ಲಿ ಪಾಪ ಒಳ್ಳೆಯವರು, ಕರೆಕ್ಟಾ? ನೋಡಿ, BMRD ಅವ್ರ ಹತ್ರನೇ ಇಟ್ಕೊಂಡವ್ರೆ.
ಯಾವ್ದಾವ್ದು ಹಾಲು ಕರೀತತ್ತೋ ಚಂದಾಗಿ ಜೆಸ್ಸಿ ಹಸನ ಯಾವುದು ಹಾ ಹೇಳ್ಬೋದ ಅದೆಲ್ಲ ಹೇಳಿದ್ರೆ ತಪ್ಪಾದದ. ಈ ಜರ್ಸಿ ಹಸು ಇದೆಯಲ್ಲಪ್ಪ ಅದು ದಿನಕ್ಕೆ 20 ಲೀಟರ್ ಹಾಲು ಕೊಡ್ತೈತಪ್ಪ. ಬೆಳಗ್ಗೆ 10 ಲೀಟ್ರು, ಸಂಜೆ 10 ಲೀಟ್ರು. ಯಾವುದು BDA BMRD ಇವೆಲ್ಲ ನಾಟಿ ಹಸು ಇರ್ತೈತಲ್ಲ, ಬೆಳಗ್ಗೆ ಅರ್ಧ ಲೀಟ್ರು, ಸಂಜೆ 1 ಲೀಟ್ರು ಅಷ್ಟೇ. ಅದನ್ನ ಎಲ್ಲ ಕೃಷ್ಣ ಬೈರೇಗೌಡ ಕೊಟ್ಬಿಟ್ರು. ನಾಟಿದೆಲ್ಲ ಕೃಷ್ಣ ಬೈರೇಗೌಡ, ಫಾರಮ್ದೆಲ್ಲ ಇವ್ರು ಇಟ್ಕೊಂಡಿದ್ದಾರೆ. ಈ ಮುಸ್ಕಿನ್ ಗುದ್ದಾಟ ಅಷ್ಟೇ. ಈಗ ಕೃಷ್ಣ ಬೈರೇಗೌಡರು ಏನ್ ಹೇಳ್ತಾ ಇದ್ದಾರೆ, ಹಾಳು ಮಾಡ್ಬಿಟ್ರಿ, ಗುಂಡಿ ಮುಚ್ಚಕ್ಕೆ ಹೋಗ್ತಾ ಇಲ್ಲ ನಿಮ್ಗೆ, ಇದೇನ್ ರಾಕೆಟ್ ಸೈನ್ಸಾ? ನಾವೇನ್ ಕಿವಿ ಮೇಲೆ ಹೂವು ಇಕ್ಕೊಂಡಿದ್ದೀರಾ? ಅವ್ರು ಹೇಳಿದ್ದು ಅಂದ್ರೆ 3 ವರ್ಷ ಕಿವಿ ಮೇಲೆ ಹೂವು ಇಕ್ಕಿದ್ದಾರೆ ಯಾರು? DK ಶಿವಕುಮಾರ್ ಅವರು. ಇದು ಮುಸ್ಕಿನ ಗುದ್ದಾಟ ಅಷ್ಟೇ, ಇವರಿಬ್ಬರ ಮಧ್ಯೆ ನಡೀತಾ ಇರುವಂತ ಮುಸ್ಕಿನ ಗುದ್ದಾಟ ಅಷ್ಟೇ. ನಮ್ಗೆ ಬೇಕಾಗಿರುವಂಥದ್ದು ಒಳ್ಳೆ ಆಡಳಿತ ಬೇಕು ಅಂತ ನಾವು ಬಯಸಿದ್ರಿ. ಏನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋದ ತಕ್ಷಣ ಏನೋ DK ಶಿವಕುಮಾರ್ ಬಂದ್ರು, ಏನೋ ಎಲ್ಲ ಹೊಸತನ ಬರ್ತೈತೆ ಅಂತಲ್ಲ. ಹೊಸತನ ಹೋಗ್ಲಿ, ಈ ಬಟ್ಟೆನ ಹಾಕಿದ್ರು ಯಾರೋ ಸಿದ್ದರಾಮಯ್ಯನವರು, ಮೈ ಮೇಲೆ ಬಟ್ಟೆನ ಹಾಕಕ್ ಬಿಟ್ಟಿದ್ರು. ಇವ್ರು ಆ ಬಟ್ಟೆನೇ ಅರ್ಕಲ್ ಬಟ್ಟೆ ಮಾಡಾಕ್ಬಿಟ್ಟವ್ರೆ ಜನಗಳದು. 1 ತಿಂಗಳಾಯ್ತು, ಏನು ಹೊಸತನ ಇಲ್ಲ. ಅದರಿಂದ ನಾನು ಸರ್ಕಾರ ಕೇಳುವಂಥದ್ದು, ಇನ್ನಾದರೂ ನಿದ್ದೆಯಿಂದ ಎಚ್ಚರಗೊಳ್ಳಿ, ಕುಂಭಕರ್ಣ ನಿದ್ರೆಯಿಂದ ಎಚ್ಚರಗೊಳ್ಳಿ. ರೈತರ ಜೀವನದ ಜೊತೆ ಚೆಲ್ಲಾಟ ಆಡಬೇಡಿ, ಬೆಳೆ ಬೆಳಿಬೇಡಿ, ಈ ತರ ಎಲ್ಲ ಹೇಳಿಕೆಗಳನ್ನ ಕೊಡೋದು ಬದಲು ಆ ರೈತರನ್ನ ಕರೆದು ಮಾತಾಡಿ. ಡ್ಯಾಮ್ಗಳ ಕೆಳಭಾಗದಲ್ಲಿರ್ತಕ್ಕಂಥ ರೈತರನ್ನೆಲ್ಲ ಕರೆದು ಮಾತಾಡಿ, ಸೊಲ್ಯೂಷನ್ ಕೊಡಿ. ಅವ್ರು ಕೇಳೋವಂಥದ್ದು ಹೇಳಿ, ಏನ್ ಮಾಡಬೇಕು ಅನ್ನೋ ಸೊಲ್ಯೂಷನ್ ಅನ್ನಾದ್ರೂ ಕೇಳಿ ರೈತರನ್ನ. ಮತ್ತೆ ಬೆಳೆ ನಷ್ಟ ಪರಿಹಾರಕ್ಕೋಸ್ಕರ ಸುಮಾರು ಒಂದು 10,000 ಕೋಟಿ ತೆಗೆದಿಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಬೆಳೆ ಪರಿಹಾರಕ್ಕೆ ಇವರೇ ಡಿಕ್ಲೇರ್ ಮಾಡ್ಬಿಟ್ಟವರಲ್ಲ, ಬರಗಾಲ ಬಂದಿದೆ ಅಂತ ಹೇಳ್ಬಿಟ್ಟಿದ್ದೀರಿ. ಮುಖ್ಯಮಂತ್ರಿ ಹೇಳಿದ್ಮೇಲೆ ಇಮಿಡಿಯೇಟ್ ಆಗಿ ಬರ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಗೋಶಾಲೆಗಳನ್ನು ತೆಗಿಬೇಕು, ಬರದ ವೀಕ್ಷಣೆಗೋಸ್ಕರ ತಂಡ ಕಳಿಸ್ಬೇಕು, ಎಲ್ಲ ತಾಲೂಕುಗಳಿಗೆ ಬರ ಸಮಿತಿ ಮಾಡಬೇಕು, MLA ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಮಾಡಬೇಕು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು. ಅದಕ್ಕೆ 10,000 ಕೋಟಿ ಹಣವನ್ನ ಬಿಡುಗಡೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಹೇಳ್ತೀರಾ? ನಮ್ಮ ಮುಖ್ಯಮಂತ್ರಿಗಳು ಒಂದು ತಿಂಗಳಲ್ಲಿ ಏನು ಸಾಧನೆ ಮಾಡಿದ್ರೆ ಒಂದು ಪಟ್ಟಿ ಕೊಟ್ಟಿದ್ದಾರೆ, ಒಂದು 52 ಕಂಟೆಂಟ್ ಇದೆ. ಕೇಳಿ, ಏನ್ ಕಂಟೆಂಟ್ ಹೇಳಿ. ಫ್ರೀ ಬಸ್ ಕೊಟ್ಟಿದ್ದೀನಿ, ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಬಾಯ್ಸ್ಗೆ, ಆ ತರದ್ದು 52 ಕಂಟೆಂಟ್ ಇದೆ. ಅದೇ ಹೇಳಿ. B2 ಏಕಾತ, ಅದೆಲ್ಲ ಮೊದಲೇ ಇತ್ತಲ್ಲ. ಆಮೇಲೆ 5ನೇ ಕ್ಯಾಂಡಿಡೇಟ್ ಗೆಲ್ಸಿರೋ ಸರ್ ವಿಧಾನ ಪರಿಷತ್ತಲ್ಲಿ. ಅದ್ ಬಿಡಿ, ರಾಜಕಾರಣ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರೇ ಎಲ್ಲ ಗೆದ್ದಿರೋದು ಇದುವರೆಗೂ. ಹೊಸದಾಗೇನ ಗೆದ್ದಿದ್ದಾರ? ಮುಗೀತದು. ನಾವು ವರದಿ ಕೊಟ್ಟಿದ್ರೆ ಕೇಂದ್ರದ ನಮ್ಗೆ ಅಧಿಕಾರ ಇಲ್ಲ ಕ್ರಮ ತೆಗೆದುಕೊಳ್ಳಕ್ಕೆ. MLA ಮೇಲೆ ಅಧಿಕಾರ ತೆಗೆದುಕೊಳ್ಳಕ್ಕೆ ಅಧಿಕಾರ ಇರೋದು ಕೇಂದ್ರದ ನಾಯಕರು. ಅವರು ತೆಗಿತೀನಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ವಿಶ್ವಾಸ ಇದೆ. ಓಕೆ, DK ಶಿವಕುಮಾರ್ ಅಂದ್ರೆ ಪಲಾಯನ, ಓಡಿ ಹೋಗೋದು ಅಂತ. ಪಲಾಯನ ಮಾಡ್ತಾ ಇದ್ದಾರೆ ಅಷ್ಟೇ. ಹಿಂದೆ ನಮ್ಮ ಜೊತೆ ಸ್ಪೀಕರ್ ಕಾದವರು ಇದ್ದಾಗ ನಮ್ಮ ಜೊತೆ ಚರ್ಚೆ ಮಾಡಿದ್ರು. ಸೆಕೆಂಡ್ ವೀಕ್ ಮಾಡೋಣ, 12-13ನೇ ತಾರೀಕು ಆದ್ಮೇಲೆ ಮಾಡೋಣ ಅಂತ ಹೇಳಿ ಡೇಟು ಎಲ್ಲ ಫಿಕ್ಸ್ ಆಗಿತ್ತು ಬೆಳಗಾವಿದು. ಈಗ ಏಕಾಏಕಿ ಮುಂದೂಡಿದ್ದಾರೆ ಅಂದ್ರೆ ಪಲಾಯನ ಅಷ್ಟೇ. ಧನ್ಯವಾದ.